ಜಮೀನು ವಿಚಾರದಲ್ಲಿ ಯುವಕನೊಬ್ಬ ಮನನೊಂದು ಆತ್ಮಹತ್ಯೆಗೆ ಶರಣಾಗಿರುವ ಘಟನೆ ಗೌರಿಬಿದನೂರು ತಾಲೂಕಿನ ಅಲಿಪುರ ಗ್ರಾಮದಲ್ಲಿ ಸೋಮವಾರ ಸಂಜೆ ನಡೆದಿದೆ. 35 ವರ್ಷದ ದಿಲೀಪ್ ಕುಮಾರ್ ಜಮೀನು ವಿಚಾರದಲ್ಲಿ ಮನನೊಂದು ನೇಣಿಗೆ ಶರಣಾದ ಯುವಕ ಎಂದು ಗುರುತಿಸಲಾಗಿದೆ. ಮೃತ ದಿಲೀಪ್ ಕುಮಾರ್ ನೇಣಿಗೆ ಶರಣಾಗುವ ಮುನ್ನ ಡೆತ್ ನೋಟ್ ಕೂಡ ಬರೆದಿಟ್ಟಿದ್ದಾನೆ. ಅಲಿಪುರ ಗ್ರಾಮದ ಸೈಯದ್ ಜಾಮಿಲ್ ರಜಾ ಮತ್ತು ಪಕ್ಕದ ಜಮೀನಿನ ದಾಸಪ್ಪ ಎಂಬ ವ್ಯಕ್ತಿಗಳು ಕ್ರಮವಾಗಿ 16/6 ಅಲಿಪುರ ಸರ್ವೆ ನಂಬರ್ 179ರಲ್ಲಿ ದೊಡ್ಡಮಲ್ಲಕೆರೆ ಗ್ರಾಮಕ್ಕೆ ಸಂಬಂಧಿಸಿದ ಜಮೀನು ವಿಚಾರದಲ್ಲಿ ದಿಲೀಪ್ ಕುಮಾರ್ ಕೋರ್ಟ್ ಮೆಟ್ಟಿಲೇರಿ ತನ್ನ ಕಡೆಗೆ ತೀರ್ಪು ಬಂದಿತ್ತು. ಅದನ್ನ ತಿಳಿದು ವೆಂಕಟರಾಜು, ಗಿರಿಜಮ್ಮ, ಕೃಷ್ಣಪ್ಪ ಎಂಬುವರು ಕಿರುಕುಳ ನೀಡಿ ಅದನ್ನ ಡಿಸಿ ಕೋರ್ಟ್ಗೆ ಅಪೀಲ್ ಮಾಡಿದ್ದಾರೆ. ಈ ವಿಚಾರವಾಗಿ ಕಳೆದ 6 ತಿಂಗಳಿನಿಂದ ಗಲಾಟೆಗಳು ನಡೆದಿದ್ದು, ಇದರಿಂದ ಮನನೊಂದು ನನ್ನ ಮಗ ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಎಂದು ಮೃತನ ತಂದೆ ನರಸಿಂಹಮೂರ್ತಿ ಪೊಲೀಸರಿಗೆ ದೂರಿನಲ್ಲಿ ತಿಳಿಸಿದ್ದಾರೆ. ಈ ಸಂಬಂಧ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ಆರೋಪಿಗಳಾದ ಕೃಷ್ಣಪ್ಪ, ಗಿರಿಜಮ್ಮ, ವೆಂಕಟರಾಜು, ಸೈಯದ್ ಜಾಮೀನ್ ರಾಜಾ, ದಾಸಪ್ಪ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರಿಸಿದ್ದಾರೆ. ನಾನು ದಿಲೀಪ್ ಅವ್ರ ಮಾಮಯ್ಯ. ಸುಮಾರು 4 ಗಂಟೆ ಸಂಜೆ ಅಷ್ಟೊತ್ತಿಗೆ ನನಗೆ ಒಂದು ಫೋನ್ ಕಾಲ್ ಬಂತು ಮನೆ ಕಡೆಯಿಂದ. ಸೊ ಈ ರೀತಿ ಹೆಚ್ಚು ಕಡಿಮೆ ಮಾಡ್ಕೊಂಡಿದ್ದಾರೆ, ನೀವು ಮಾತ್ರ ಬರಬೇಕು ಅಂತೇಳಿ ಹೇಳಿದ್ರು. ನಮ್ಗೆ ಗೊತ್ತಾಗಲಿಲ್ಲ ಸ್ಪಷ್ಟವಾಗಿ. ಮನೆಗೆ ಬಂದು ನೋಡಿದಾಗ ನೇನು ಬೀದ್ಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಡೆತ್ ನೋಟ್ ಪ್ರಕಾರ ನೋಡಿದ್ವಿ. ಅಲ್ಲಿ ಡೆತ್ ನೋಟ್ ಇತ್ತು, ಅವರೆಲ್ಲ ತಗೊಬಂದರು. ನೋಡಿದ್ವಿ, ಅದನ್ನು ನೋಡಿದ್ರೆ ಹೆಸರುಗಳೆಲ್ಲ ಸ್ಪಷ್ಟವಾಗಿ ಮೆನ್ಷನ್ ಮಾಡಿದ್ದಾರೆ. ಯಾರ್ಯಾರು ಹೆಸರುಗಳು ಮೆನ್ಷನ್ ಮಾಡಿದ್ದಾರೆ ಎಲ್ಲವನ್ನೂ ನಾವು ಕಂಪ್ಲೇಂಟಲ್ಲಿ ನಾವು ಪೊಲೀಸ್ ಸ್ಟೇಷನಲ್ಲಿ ಹಾಜರು ಮಾಡಿದ್ದೀವಿ. ಅದೆಲ್ಲ ಸೀಸ್ ಮಾಡ್ಕೊಂಡಿದ್ದಾರೆ. ಮೊಬೈಲ್ ಎಲ್ಲ ಕೊಟ್ಟಿದ್ವಿ, ಕಾಲ್ ರೆಕಾರ್ಡ್ಸ್ ಏನೇನಿದೆ ಎಲ್ಲ ಏನೇನು ಅದರಲ್ಲಿ ತನಿಖೆ ಆಗಬೇಕು. ಸಮಗ್ರವಾಗಿ ತನಿಖೆ ಆಗಿ ಇದು ಎಲ್ಲ ಯಾರ್ಯಾರು ಇದ್ರ ಹಿಂದೆ ಯಾರಿದ್ದಾರೆ ಅವರು ಕಾನೂನು ಪ್ರಕಾರ ಅವರಿಗೆ ಶಿಕ್ಷೆ ಆಗಬೇಕು. ಇದು ನಮ್ಮ ಸ್ಪಷ್ಟವಾದ ನಿಲುವು. ಯಾವುದೇ ಕಾರಣಕ್ಕೂ ಇದರಲ್ಲಿ ಬೇರೆ ಏನೂ ವಿಚಾರಗಳಿಲ್ಲ. ನಮಗೊಂದು ನ್ಯಾಯ ಬೇಕು. ಅವ್ನು ಸಾವಿನ ಕಾರಣ ಯಾರೇ ಆಗಿದ್ರು, ಎಂಥ ಪ್ರಬಲ ವ್ಯಕ್ತಿಯಾದ್ರೂ ಆಗಿದ್ರು ನಮ್ಗೆ ಇಷ್ಟೇ ಬೇಕಾಗಿರೋದು ನ್ಯಾಯ. ಸೊ ಈ ರೀತಿ ಇನ್ನೊಬ್ರಿಗೆ ಆಗಬಾರ್ದು. ಈ ರೀತಿ ಆಗೋದಕ್ಕೆ ನಾವು ಬಿಡೋದೂ ಇಲ್ಲ. ನಾವು ವಾಲ್ಮೀಕಿ ಸಂಘದಿಂದ ಬಂದಿದ್ದೀವಿ. ಇವರು ನಮ್ಮ ವಾಲ್ಮೀಕಿನೇ. ದಯವಿಟ್ಟು ಆಗಿರೋಂಥ ಅಪರಾಧಿಗಳು ಯಾರು ಇದ್ದಾರೆ ದಯವಿಟ್ಟು ಎಲ್ಲನೂ ಬಂಧಿಸಬೇಕು. ಕೂಡಲೇ ಅವರಿಗೆ ಅರೆಸ್ಟ್ ವಾರೆಂಟ್ ಕಳಿಸ್ಬೇಕು. ಈಗ ಯಾವುದೇ ಕಾರಣಕ್ಕೆ ಇದರಲ್ಲಿ ರಾಜಕೀಯ ಮಾಡಬಾರ್ದು. ದಯವಿಟ್ಟು ಈಗ ಜಾಮೀನ್ ರಾಜ ಅಂತ ಹೇಳ್ತಾ ಇದ್ದಾರೆ, ಡೆತ್ ನೋಟಲ್ಲಿ ಬದುಕಿದ್ದಾರೆ. ದಯವಿಟ್ಟು ನ್ಯಾಯ ಬೇಕು. ನ್ಯಾಯ ಆಗೋವರೆಗೂ ನಾವು ಇಲ್ಲಿಂದ ಡೆಡ್ ಬಾಡಿನ ಆಚೆಗೆ ತೆಗಿಯಲ್ಲ. ಇದು ನಮ್ಮ ವಾಲ್ಮೀಕಿ ಸಂಘದಿಂದ ನಮ್ಮೊಂದು ಮನವಿ. ದಯವಿಟ್ಟು ಸಹಕರಿಸಬೇಕು, ತಮ್ಮಲ್ಲಿ ಮನವಿ ಮಾಡ್ತೀವಿ. ಸ್ಥಳಕ್ಕೆ ವೃತ್ತ ನಿರೀಕ್ಷಕ ವಿ ಅಂಜನ್ ಕುಮಾರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮೃತರ ಸಂಬಂಧಿಕರು ಹಾಗೂ ನಾಯಕ ಸಮುದಾಯದ ಮುಖಂಡರು ಮೃತರ ಕುಟುಂಬಕ್ಕೆ ನ್ಯಾಯ ಜರುಗಿಸಬೇಕು ಎಂದು ಒತ್ತಾಯಿಸಿದ್ದಾರೆ. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು.